account opening counter was also there. Yes, sir. Which counter number? It will be print. Sir, what is the difference between these two? Yes. So savings. So normal people like us, who are not in some business, will open one account and will be depositing some amount for saving purpose. Current account is required when you are doing frequent transactions on daily basis, like for businessmen or individual also if you are doing some business. So current account means you will be like regular basis you are doing many more transactions, you can open current account. This is one difference. Another difference is there. You can't on saving account you are getting interest. In current account, interest is not given by the bank. You will not. Spotlight matters. It amplifies the magnitude of this occasion we are here to witness. A heart welcoming afternoon for our esteemed dignitaries, teachers, and my spirited friends. I am. Know the value of money, isn't it? 1 rupee also matters, isn't it? 1,000 rupees again, and we get your permanent account open, isn't it? In the presence of your parents here. For my honorable chief guest, Mr. Nidesh. About bank, we talk about money, we talk about savings. Banking, we were not aware of savings account, current account, TDS, income tax, nothing we were knowing actually. But at this age, 4th standard students knowing all these details and they are very perfect in each and everything. A poem a day, saved Papa. This is a scene 1. School playground. Sneha is putting money in a small pouch. What is she doing? What's that? You save every day? Yes, just 5 or 10 rupees a day. My mom says we never know when we will need it. But you never buy anything fun. Fun is good, but being ready is better. Don't bother saving. My parents will take care of everything.
ನನ್ನ ಹೆಸರು ಗೋಪಾಲ್ ಅಂತ. ಪೇರೆಂಟ್ ಆಫ್ ಸುಜಿತ್ ನವನಿಧಿ 4th grade SRS ಸ್ಕೂಲಲ್ಲಿ ಓದಿದ್ದಾನೆ. ಇದು ಒಂದು ಒಳ್ಳೆ SRS ಇನ್ಸ್ಟಿಟ್ಯೂಷನಿಂದ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಸ್ಟೂಡೆಂಟ್ಸ್ಗಳಿಗೆ ಬ್ಯಾಂಕಿಂಗು ಮತ್ತು ಈ ಒಂದು ಬಿಸ್ನೆಸ್ಸಿಗೆ ಈ ಒಂದು ಲರ್ನಿಂಗ್ ಕೆಪಾಸಿಟಿಯನ್ನು ಈ ವಯಸ್ಸಲ್ಲೇ ಕಲಿತಿದ್ದಾರೆ. ನಾವು ಗೌರ್ಮೆಂಟ್ ಎಂಪ್ಲಾಯೀಸ್ ಆದರೂ ಸಹ ನಾವು ಬಿಸ್ನೆಸ್ ಮೇಲೆ ನಂತರನೂ ನಾವು ಬ್ಯಾಂಕಿಂಗ್ ವ್ಯವಹಾರ ಹೇಗೆ ನಿಭಾಯಿಸೋದು, ಟ್ರಾನ್ಸಾಕ್ಷನ್ ಹೇಗೆ, ಅಕೌಂಟ್ ಹೇಗೆ ಓಪನ್ ಮಾಡಬೇಕು ಇದೆಲ್ಲ ಗೊತ್ತಿರಲಿಲ್ಲ. ಹಾಗಾಗಿ ಇವರು ಚಿಕ್ಕ ವಯಸ್ಸಲ್ಲಿ ಅವರು ಒಂದು ಸೇವಿಂಗ್ಸು ಒಂದು ಐಡಿಯಾಲಜಿಯನ್ನು ಡೆವಲಪ್ ಮಾಡ್ತಿದ್ದಾರೆ. ಮಕ್ಕಳಿಗೆ ಒಳ್ಳೆಯ ಟ್ರಾನ್ಸಾಕ್ಷನ್ ಮತ್ತು ಮಕ್ಕಳಲ್ಲಿ ಬ್ಯಾಂಕಿಂಗು ಹೇಗೆ ಲಾಗಿನ್ ಆಗಬೇಕು, ಬ್ಯಾಂಕಿಂಗ್ ಅಕೌಂಟ್ ಮಾಡಿಸ್ಬೇಕು, ಅದು ATM ಕಾರ್ಡ್ ಅಂದ್ರೇನು, ಡೆಬಿಟ್ ಕಾರ್ಡ್ ಅಂದ್ರೇನು, ಅಕೌಂಟು ಓಪನ್ ಮಾಡೋದು ಹೇಗೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿದೆ ಇದ್ರ ಬಗ್ಗೆ ಎಲ್ಲ ಖುದ್ದಾಗಿ ಅವರೇ ಬಂದು ಸ್ಟೂಡೆಂಟ್ಸ್ ಕರ್ಕೊಂಬಂದು ಬ್ಯಾಂಕಿಗೆ ಒಳ್ಳೆಯ ಕೆಲಸ ಮಾಡ್ತಾರೆ. ಅಕೌಂಟ್ ಓಪನ್ ಮಾಡಿ ಮಕ್ಕಳಲ್ಲಿ ಒಂದು ಬ್ಯಾಂಕಿಂಗ್ ವ್ಯವಹಾರವನ್ನು ಅವರ ಒಂದು ಉಳಿತಾಯ ಮನೋಭಾವವನ್ನು ಕಲಿಸಿದ್ದಾರೆ. ಹಾಗಾಗಿ ಇದು ಒಳ್ಳೆಯ ಶ್ಲಾಘನೀಯ ಕೆಲಸ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಎಚ್ಚೆತ್ತುವಂಥ SRS ಸಂಸ್ಥೆಗೆ ಮತ್ತು ಎಲ್ಲ ಉಪನ್ಯಾಸಕರವರಿಗೆ ಮತ್ತು ಶಿಕ್ಷಕರಿಗೆ ಹಾಗೂ ಎಲ್ಲ ಒಂದು ಶಿಕ್ಷಕ ಸಂಘಕ್ಕೆ ಮತ್ತು ಶಿಕ್ಷಕರಿಗೆ ನಾನು ಧನ್ಯವಾದಗಳು ಹೇಳ್ತಿದ್ದೀನಿ. ಥ್ಯಾಂಕ್ ಯು. ಕಾಲೇಜಿನಲ್ಲಿ ಈಗ ಅಕೌಂಟ್ ಮಾಡೋದ್ರಿಂದ ಭಾಳ ಅನುಕೂಲ ಆಗುತ್ತೆ. ಯಾಕಂದರೆ ಎಲ್ಲ ಟೈಮಿಗೂ ಹೀಗಾಗಿ ಈಗ ಸ್ಕೂಲಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಇದರಿಂದ ಭಾಳ ನಮಗೆ ಅನುಕೂಲ ಆಗ್ತದೆ. ನಮಸ್ತೆ, ನಾನು ಸುನಿಲ್ ಅಂತೇಳಿ ಮಾನ್ವಿತಾ ಪೇರೆಂಟ್ಸ್. ಇವತ್ತು ಕೆನರಾ ಬ್ಯಾಂಕಿಗೆ ಬಂದಿದ್ವಿ. ಸೊ ಏನಕ್ಕೆ ಅಂದರೆ ಇಲ್ಲಿ ಅಕೌಂಟ್ ಓಪನಿಂಗ್, ಮಾನ್ವಿತಾದ ಅಕೌಂಟ್ ಓಪನಿಂಗಿಗೋಸ್ಕರ ಬಂದಿದ್ವಿ. ಸೊ ಇಲ್ಲಿ ಫಸ್ಟ್ ಮಾನ್ವಿತಾ ಏನು ಕೇಳಿದ್ರೆ ಏನು ಯಾಕೆ ಬಂದಿದ್ದೀವಿ ಅಂತೀವಿ ಅಂತ. ಸೊ ದಟ್ ಅವ್ರಿಗೊಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಇರ್ತಾ ಇದೆ. ಸೊ ಏನೋ ಫೈನಲ್ಲಿ ಸೊ ಬ್ಯಾಂಕ್ ಅಂದರೆ ಏನು, ಅಮೌಂಟ್ ಇಲ್ಲಿ ಡೆಪಾಸಿಟ್ ಮಾಡ್ತಾರೆ ಏನು ಅಂತ ಅವರು ಕ್ವಶನ್ ಮಾಡ್ತಾಯಿದ್ರು. ಸೊ ದಟ್ ಮಾನ್ವಿತಾಗೂ ಪ್ರಾಕ್ಟಿಕಲ್ ನಾಲೆಡ್ಜ್ ಬರ್ತಾ ಇದೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಸೊ ಈ ಥರ ಮುಂದೆ ತುಂಬ ಪ್ರಾಕ್ಟಿಕಲ್ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಸ್ಟೂಡೆಂಟ್ಸ್ಗೆ ಆದಷ್ಟು ಬೇಗ ಪ್ರಾಕ್ಟಿಕಲ್ ನಾಲೆಡ್ಜ್ ಸಿಗುತ್ತೆ. ಸೊ ಈ ಆ್ಯಕ್ಟಿವಿಟಿಯಿಂದ ಸೊ ಈ ಒಂದು ವರ್ಕಿಂದ ತುಂಬ ಖುಷಿ ಆಗ್ತಾ ಇದೆ. ಸೊ ಕೀಪ್ ಇಟ್ ಅಪ್ ಇದೇ ಥರ ವರ್ಕ್ ಮಾಡಿ. ಸೊ ಆದಷ್ಟು ಮಕ್ಕಳಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಬರಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರೂ ಪೇರೆಂಟ್ಸ್ ಅಂತ ಈ ಅಕೌಂಟ್ ಮಾಡಿಸೋದ್ರಿಂದ ಏನೋ ಉಪಯೋಗ ಅಂತಂದರೆ ಮಕ್ಕಳಿಗೆ ಎಲ್ಲ ಬ್ಯಾಂಕಿಂಗ್ ಇದ್ದರೆ ಏನೋ ದುಡ್ಡು ಸೇವ್ ಮಾಡೋದು ಗೊತ್ತಾಗುತ್ತೆ. ಒಂದು ಸ್ಕೂಲ್ ಇದ್ದಾದ್ರೆ ಅವರು ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಈಗ ಅವ್ರಿಗೆ ಏನಾದರೂ ಮನೆಗೆ ಸೇವ್ ಮಾಡಬೇಕು ಅಂತೇಳಿ ಇಸ್ಕೊಂಡು ಏನು ಮಾಡೋದು ಸುಮ್ಮನೆ ಅದು ಇದು ಮಾಡ್ತಾರೆ. ಅವಾಗ ನಮ್ಗೆ ಏನಾಗುತ್ತೆ ದುಡ್ಡು ಕೊಡೋಕ್ಕೂ ಸೇವಿಂಗ್ ಮಾಡ್ತಿದ್ದಾರೆ ಅಂತೇಳಿ ಅಂತ ಯಾರು ಎಲ್ಲ ಸೇವಿಂಗ್ ಮಾಡಬೇಕು ಏನಂತ ತಿಳ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅಪ್ಲಿಸಿಟಿ ಮಾಡಿದ್ದಾರೆ. ಒಳ್ಳೆಯದು ಏನಂತಂದರೆ ಈ ಅಕೌಂಟ್ ಮಾಡಿಸೋದ್ರಿಂದ ಎಲ್ಲ ಮಕ್ಕಳು ತಮ್ಮ ಅಮೌಂಟನ್ನು ಕೊಟ್ಟಿದ್ದರಿಂದ ಸೇವ್ ಮಾಡಿ ಸೇವಿಂಗ್ಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಮುಂದೆ ಭವಿಷ್ಯ ಕೂಡ ಬ್ಯಾಂಕ್ ಬಗ್ಗೆ ಮಕ್ಕಳಿಗೆ ತಿಳಿಸೋಕ್ಕೋಸ್ಕರ ಸ್ಕೂಲಲ್ಲಿ ಒಂದು ಮಿನಿ ಬ್ಯಾಂಕ್ ಥರ ಮಾಡಿಬಿಟ್ಟು ಅಲ್ಲಿ ಅಮೌಂಟ್ ಎಲ್ಲ ಮಕ್ಕಳಿಗೆ ಹೇಗೆ ಹಾಕಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಅದು ಹೇಳ್ಕೊಡೋದ್ರ ಜೊತೆಗೆ ಅವ್ರು ಕೆಲವೊಂದು ಸ್ವಲ್ಪ ಅಮೌಂಟ್ನೂ ಕೂಡ ಶೇಖರಣೆ ಮಾಡಿ ಆ ಅಮೌಂಟ್ನ ಈಗ ಅವರು ಏನು ಸೇವಿಂಗ್ಸ್ ಆಗಿ ರಿಯಲ್ ಆಗಿ ಇರೋ ಬ್ಯಾಂಕಿಗೆ ಕರ್ಕೊಂಡು ಬಂದು ಅವ್ರ ಪೇರೆಂಟ್ಸ್ನ ಕರೆಸ್ಬಿಟ್ಟು ರಿಯಲ್ ಅಕೌಂಟ್ನ ಓಪನ್ ಮಾಡಿ ಅವರ ಫಸ್ಟ್ನೇ ಸೇವಿಂಗ್ಸ್ನ ಅವ್ರ ಕೈಯಾರೇ ಓಪನಿಂಗ್ ಮಾಡಿಸಿದ್ದಾರೆ. ಇದು ಅವ್ರ ಲೈಫ್ ಟೈಮ್ವರೆಗೂ ಅವ್ರ ಅಕೌಂಟ್ ಆಗಿ ಅವ್ರ ಜೊತೆ ಇರುತ್ತೆ. ಅದನ್ನ ಇದಕ್ಕೆಲ್ಲ ಸಹಕಾರ ನೀಡುವಂಥ SRS ಸ್ಕೂಲಲ್ಲಿ